ಗೌರೀಶು, ಮಂಜು, ಸಾಕಷ್ಟು ಜನ ಮಂದಿ ಇದ್ದೀರಿ. ನಿಮ್ಮೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು, ಎಲ್ಲ ತಾಯಂದರೆ, ಪ್ರೀತಿಯ ಮಕ್ಕಳೇ, ಮಾಧ್ಯಮ ಸ್ನೇಹಿತರೆ, ನೀವೆಲ್ಲರೂ ಕೂಡ ಕಾಯಬಾರದು ಅಂತ ಹೇಳಿ ಶ್ರವಣ ಬೆಳಗೊಳದ ಕಾರ್ಯಕ್ರಮಕ್ಕೆ ಆನಂತರ ಹೋಗೋಣ ಅಂತ ಇಲ್ಲಿಗೆ ನೇರ ಬಂದಿದ್ದೇವೆ. ಶ್ರವಣ ಬೆಳಗೊಳದಲ್ಲಿ ಇನ್ನೊಂದು ಕಾರ್ಯಕ್ರಮ ಇರೋದರಿಂದ ಅಲ್ಲಿಗೆ ಬೇಗ ಹೋಗಬೇಕಾಗಿದೆ. ಪ್ರಸನ್ನ ಸ್ವಾಮಿಗಳು ಇನ್ನೊಂದು ಕಾರ್ಯಕ್ರಮ ಇದೆ, ಶಂಭುನಾಥ ಸ್ವಾಮಿಗಳು ಕಾರ್ಯಕ್ರಮ ಇದೆ, ಚಂದ್ರಶೇಖರನಾಥ ಸ್ವಾಮಿಗಳು ಮತ್ತು ನಮ್ಮ ಪುರುಷೋತ್ತಮಾನಂದ ಸ್ವಾಮೀಜಿಯವರು ಇಲ್ಲೇ ಉಪಸ್ಥಿತರಿದ್ದು ನಿಮಗೆ ದೀರ್ಘಕಾಲ ಉಪನ್ಯಾಸವನ್ನು ಕೊಡೋರಿದ್ದಾರೆ. ಗೌರೀಶ್ಗೆ ಮತ್ತು ಮಂಜುಗೆ ಹೇಳಿದ್ದೇನೆ, 48ನೇ ದಿನಕ್ಕೆ ಬಂದು ಆಗ ಒಂದು ಸತ್ಸಂಗದ ಕಾರ್ಯಕ್ರಮ ಮತ್ತು ದೇವಿ ಇನ್ನೊಂದು ವಿಶೇಷವಾದ ಕಾರ್ಯಕ್ರಮ ಎಲ್ಲರೂ ಕೂಡ ಸೇರಿ ಮಾಡೋಣ. ಈ ಸಂದರ್ಭಕ್ಕೆ ಊರಿನಿಂದ ಬೇರೆ ಬೇರೆ ಊರಿಗೆ ಹೋಗಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳು 48ನೇ ದಿನಕ್ಕೆ ಬರ್ತಿರಲ್ವಾ? ಬರ್ತೀರಾ ಇಲ್ಲ? ಆಗಲೂ ಬನ್ನಿ, ಅದೊಂದು ಅವಕಾಶ ಸಿಗುತ್ತೆ ನಿಮಗೆ ಬರಲಿಕ್ಕೆ. ಸಾಕಷ್ಟು ಬಾರಿ ಇಲ್ಲಿಗೆ ಬಂದ ಸಂದರ್ಭದಲ್ಲಿ ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು ಹಿರಿಯರು ಕರ್ಕೊಂಡು ಬಂದಾಗ ದೇವಸ್ಥಾನವನ್ನು ಹಲವಾರು ಬಾರಿ ಬಂದು ನೋಡಿದ್ದೇವೆ. ಆ ದಿನಕ್ಕೂ ಈ ದಿನಕ್ಕೂ ಇಷ್ಟೊಂದು ಅದ್ಭುತವಾದಂಥ ದೇವಸ್ಥಾನ ನಿರ್ಮಾಣ ಆಗಿದೆ ಅಂತಂದರೆ ತುಂಬ ಸಂತೋಷ ಆಗುತ್ತೆ. ಆದರೆ ಒಂದು ಕೊರತೆ, ಆವಾಗ ಬಂದಾಗಲೆಲ್ಲ ಹೇಳಿ ಹೋಗ್ತಾ ಇದ್ವಿ, ಏನಂತ, ಸುತ್ತ ಗಿಡಗಳು ಬರಬೇಕು, ಹೂವಿನ ಗಿಡಗಳು ಬರಬೇಕು ಹಾಗೆ ಅಂತ. ಬಹುಶಃ ಈಗಲೇ ಹೂವಿನ ಗಿಡಗಳನ್ನ ಹಾಕ್ಬಿಟ್ರೆ ನೀವೆಲ್ಲ ತುಳಿದಾಕ್ಬಿಡ್ತೀರಿ ಹಬ್ಬಕ್ಕೆ ಬಂದವರು ಅಂತ ತಿಳ್ಕೊಂಡು ಈ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಒಂದಿಷ್ಟು ಪಾರ್ಕು, ಹೂ ಬಿಡ್ತಕ್ಕಂಥ ಗಿಡಗಳು ಎಲ್ಲವನ್ನು ಕೂಡ ಹಾಕ್ತಾರೆ ಅಂತ ನಾನು ಭಾವಿಸಿದ್ದೇವೆ. ಆ ಕೆಲಸ ಆದಷ್ಟು ಬೇಗ ನೀವು ಮಾಡಿ. ಕಾಂಪೌಂಡಿನ ಸುತ್ತ ಗಿಡಗಳು ಬರಬೇಕು, ಪಕ್ಕದಲ್ಲಿ ಹೂವಿನ ಕಟ್ಟೆಗಳು ಬರಬೇಕು, ಎಲ್ಲವನ್ನು ಕೂಡ ಮಾಡಿ. ನಾವು ಆಧುನಿಕವಾದ ಜಗತ್ತಿನಲ್ಲಿ ಬದುಕ್ತಾ ಇದ್ದೇವೆ, ಹೌದಲ್ವಾ? ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿ ಓದ್ಕೊಂಡಿದ್ದೀರಿ. ಆದರೆ ಗ್ಯಾರಂಟಿ ಏನಂದ್ರೆ ನಿಮಗೇನೋ ನಿಮ್ಮ ಮಕ್ಕಳು ಇನ್ನೂ ಚೆನ್ನಾಗಿ ಓದ್ತಾ ಇದ್ದಾರೆ. ಯಾಕೆಂದ್ರೆ ನಿಮ್ಮ ಅಪ್ಪ ಅಮ್ಮಂದರಿಗಿಂತ ನೀವು ಜಾಸ್ತಿ ಓದಿದ್ದೀರಿ, ನಿಮಗಿಂತ ನಿಮ್ಮ ಮಕ್ಕಳು ಇನ್ನೂ ಚೆನ್ನಾಗಿ ಓದ್ತಾ ಇದ್ದಾರೆ. ಇಂತಹ ಹೊತ್ತಿನಲ್ಲಿ ಶ್ರದ್ಧೆ ಹಾಳಾಗಬಾರ್ದು ಅಂತಂದರೆ ನಮ್ಮ ಹಿರಿಯರು ಹಾಕಿಕೊಟ್ಟು ಹೋಗಿರ್ತಕ್ಕಂಥ ಇಂಥ ವ್ಯವಸ್ಥೆಗಳನ್ನ ನಾವು ಉಳಿಸ್ಕೊಂಡು ಹೋಗಬೇಕು. ಕಾರ್ಯರೊಳಗೆ ಆಗಸದಿ ತಾರೆ ನೂರಿದ್ದೇನು, ದಾರಿಗನಿಗೆ ಬೇಕೊಂದು ಮನೆ ಬೆಳಕು, ದೂರದ ದೈವವದಂತಿರಲಿ ಮಾನುಷ ಗುರುವ ಬೀಳುವುದು ಬಡಜೀವ ಮಂಕುತಿಮ್ಮ ಅಂತ ಹೇಳ್ತಾರೆ. ಒಂದು ಕಡೆ ದೈವ ಬೇಕು, ಇನ್ನೊಂದು ಕಡೆ ಗುರು ಬೇಕು. ನಿಮ್ಮೆಲ್ಲರ ಅದೃಷ್ಟ, ನಿಮಗೆ ದೇವರು ಸಿಕ್ಕಿದ್ದಾರೆ ಮತ್ತು ಜಗದ್ಗುರುಗಳಾದಂಥ ಬಾಲ್ ಗಂಗಾಧರ ಮಹಾಸ್ವಾಮಿಗಳ ದರ್ಶನವನ್ನು ಕೂಡ ನೀವೆಲ್ಲರೂ ಕೂಡ ಮಾಡಿರ್ತಕ್ಕಂಥ ಪುಣ್ಯ ಜೀವಿಗಳು. ಆ ದೃಷ್ಟಿಯಿಂದ ಪೂಜ್ಯ ಗುರುಗಳು ಯಾವಾಗಲೂ ಇಲ್ಲೇ ಓಡಾಡ್ತಾ ಇದ್ರು. ರಂಗೇಗೌಡರು ಮೊನ್ನೆ ರಾಮೇಗೌಡರು ಒಂದ್ಸಲ ಹೇಳಿದರು, ದೊಡ್ಡವರಲ್ಲಿ ಓಡಾಡ್ತಾ ಇದ್ರು, ನೀವು ಜಾಸ್ತಿ ಬರ್ತಾನೆ ಇಲ್ಲ, ನಾವು 3 ಮುಖಾಂತರನೇ ಹೋಗಬೇಕು ಅಂತ ಅವ್ರು ಕೇಳಿದರು. ಅದಕ್ಕೆ ಗೌರೀಶ್ಗೆ ಒಂದು ಟಾಸ್ಕನ್ನು ಕೊಟ್ಟಿದ್ವಿ. ಇಲ್ಲಾಸಿ ನಾನು ಬರಬೇಕು ಅಂತಂದರೆ ರೋಡನ್ನು ಚೆನ್ನಾಗಿ ಮಾಡಬೇಕು, ಕಾಂಕ್ರೀಟ್ ರೋಡ್ ಮಾಡಬೇಕು, ನನಗೋಸ್ಕರ ಅಲ್ಲ, ನಮ್ಮ ಜನಗಳು ಓಡಾಡಲಿಕ್ಕೆ ಅನುಕೂಲ ಆಗಲಿ ಅಂತ. ಈಗ ಕಾಂಕ್ರೀಟ್ ರೋಡ್ ಇಲ್ಲಿವರೆಗೂ ಬಂದಿದೆ, ಅಲ್ಲಿವರೆಗೂ ಕೂಡ ಆಗಬೇಕು. ಮತ್ತು ಮುಂದೆ ನಿಂತ್ಕೊಂಡು 10 ಕೋಟಿ ವೆಚ್ಚದಲ್ಲಿ ನಮ್ಮ ಕುಳಿತುಕೊಂಡ್ರೆ ಸುಮ್ಮನೆ ಸ್ವಲ್ಪ ಹೊತ್ತು ಹೇಳಿಸ್ಕೊಡಿ. ಸ್ವಲ್ಪ ದಾಸನಕೆರೆನ ನೀರು ಬಂತ? ಕೇವಲ 1 ವರ್ಷದ ಒಳಗಡೆ ಪೂಜೆ ಮಾಡಿ ಸುಂದರವಾಗಿರ್ತಕ್ಕಂಥ ಕೆರೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ, ಹೌದಲ್ಲ? ಊರಿನ ಕೆರೆಯೂ ಕೂಡ ನಿರ್ಮಾಣ ಆಗಿದೆ ಮತ್ತು ಸಾಕಷ್ಟು ವ್ಯವಸ್ಥೆಗಳು, ಹೊಸ ಹಾಲಿನ ಡೈರಿ ಬಂತು, ಹಲವಾರು ಯೋಜನಾ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಅದೆಲ್ಲವೂ ಕೂಡ ತಾಯಿಯ ಕೃಪೆ ಅಂತ ಭಾವಿಸಿ ಆಧುನಿಕವಾಗಿರ್ತಕ್ಕಂಥ ಜಗತ್ತಿನಲ್ಲಿ ನಾವು ಎಷ್ಟೇ ಓದ್ಕೊಂಡ್ರೂ ಕೂಡ ಯಾವುದನ್ನ ಹೊರಗಡೆದನ್ನ ಭಗವಂತನ ಮತ್ತು ಭಗವತಿಯ ಸತ್ಯವನ್ನ ಮತ್ತು ಆಕೆಯ ಉಪಸ್ಥಿತಿಯನ್ನ ಮತ್ತು ಸಾಕಾರ ರೂಪವನ್ನು ತಿಳಿಯೋದು ತುಂಬ ಕಷ್ಟ. ಆದರೂ ಕೂಡ ಈ ವಿಜ್ಞಾನ ಕಲಿತಂತ ಈ ಆಧುನಿಕ ಹುಡುಗರು ಕೊಡ್ತಿದಾರಲ್ಲ, ಇವ್ರುಗಳಿಗೆ ದೇವರು ಇಲ್ಲಿದ್ದಾನೆ ಅಂತ ಪ್ರಶ್ನೆ ಮಾಡ್ತಾರೆ, ಹೌದಲ್ಲ? ಸುಮ್ಮನೆ ಬರ್ತದೆ. ಅದಕ್ಕೆ ಒಬ್ಬ ದೊಡ್ಡ ವಿಜ್ಞಾನಿ ಹೇಳ್ದ, ದೇವರು ಅಂದ್ರೆ ಹೇಗಿರ್ತಾನೆ ಅಂತ. ಯಾರೋ ನಮ್ಮಂಥವ್ರಲ್ಲ, ದೊಡ್ಡ ವಿಜ್ಞಾನಿ ಅವನು ಏನು ಹೇಳ್ದ ಗೊತ್ತಾ? ದ ಫಸ್ಟ್ ಗರ್ಲ್ ಫ್ರಮ್ ದ ಕ್ಲಾಸ್ ಆಫ್ ನ್ಯಾಚುರಲ್ ಸೈನ್ಸಸ್ ವಿಲ್ ಟರ್ನ್ ಯು ಇಂಟ ಅತಿಸ್ಟ್. ಅರ್ಥ ಆಯ್ತಾ? ಇಲ್ಲ ನಿಮ್ಮ ಮಕ್ಕಳನ್ನ ಹೇಳ್ಕೊಡ್ತಾರೆ. ಬಟ್ ದ ಗಾಡ್ ವಿಲ್ ಬಿ ವೇಟಿಂಗ್ ದೇರ್ ಫಾರ್ ಯು ಅಟ್ ದ ಬಾಟಮ್ ಆಫ್ ದ ಕ್ಲಾಸ್. ಏನಾಗಂದ್ರೆ ಅವ್ರು ಹೇಳಿದ್ರು, ಮೇಲ್ಮೇಲೆ ಸುಮ್ಮನೆ ಒಂದಿಷ್ಟು ಓದ್ಕೊಂಡಿರ್ತಾರಲ್ಲ, ಅವ್ರುಗಳು ದೇವ್ರ ಬಗ್ಗೆ ಪ್ರಶ್ನೆ ಮಾಡ್ತಾರಂತೆ. ಸರಿ, ದೇವರು ಹೆಂಗಿರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅನುಭವಿಸಿದ ಹೊರತು ತಿಳಿಯೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇವರಿಗೆ ಹೇಳಲಿಕ್ಕೆ ಶಕ್ತಿ ಇಲ್ಲ ಅಂತೇಳಿ ಅವ್ರು ನಾಸ್ತಿಕರಾಗ್ತಾರಂತೆ. ಬಟ್ ಸ್ಟಿಲ್ ಅವನು ಹೇಳ್ತಾನೆ, ವಿಜ್ಞಾನಿ, ಗಾಡ್ ವಿಲ್ ಬಿ ವೇಟಿಂಗ್ ದೇರ್ ಅಟ್ ದ ಬಾಟಮ್ ಆಫ್ ದ ಕ್ಲಾಸ್. ಅಂದರೆ
ಗ್ಲಾಸಿನ ಕೆಳಗಡೆ ಇರ್ತಾನೆ ಅಂತಲ್ಲ, ಆಳಕ್ಕೆ ತಲಸ್ಪರ್ಶಿಯಾಗಿ ಯಾರು ಅಧ್ಯಯನವನ್ನು ಮಾಡ್ತಾರೋ, ಸಾಧನೆಯನ್ನು ಮಾಡ್ತಾರೋ ಅಂಥವ್ರಿಗೆ ದೇವರು ಸಾಧಕನಿಗೋಸ್ಕರ, ಭಕ್ತನಿಗೋಸ್ಕರ ಅವನೇ ಕಾಯ್ತಾ ಇರ್ತಾನಂತೆ. ಈ ದೃಷ್ಟಿಯಿಂದ ನಮ್ಮ ಊರಿನಲ್ಲಿ ನೆಲೆಸಿರ್ತಕ್ಕಂಥ ಅರಸಮ್ಮ ದೇವಿ ನಿಮ್ಮೆಲ್ಲರೂ ಕೂಡ ಅನುಭವ ಆಗಿರ್ಬೇಕಲ್ವ. ಆಕೆ ಇರ್ತಕ್ಕಂಥದ್ದು ಆಗಿದೆಯಾ? ಆ ದೇವಿ ಆಗಿರೋ ಇಲ್ಲಿ ನೆಲೆಸಿರ್ತಕ್ಕಂತಹದ್ರ ಅನುಭವ ಎಷ್ಟು ಜನಕ್ಕಾಗಿದೆ? ಕೈ ತಿನ್ನೋದು ಕಾಯ್ದೆ. ದೇವಿ ಇದ್ದಾಳೆ. ಸುಮ್ಮನೆ ಒಂದೇ ಒಂದು ಘಟನೆ ಹೇಳ್ತೇನೆ, ಅದನ್ನು ಹೇಳಿ ಬೇಗ ಮುಗಿಸಿ ಶ್ರವಣ ಬೆಳವಣಿಗೆ ಹೋಗ್ಬೇಕು. ಒಂದು ನಿಜವಾದ ಘಟನೆ ಇದು, ಕಥೆ ಅಲ್ಲ ಇದು. ಇಟ್ ಇಸ್ ಅನ್ ಇನ್ಸಿಡೆಂಟ್. ಮಧುರೆ ಕಾಮಾಕ್ಷಿ ದೇವಸ್ಥಾನಕ್ಕೆ ಎಷ್ಟು ಜನ ಹೋಗಿದ್ರಿ? ಮಧುರೆ ಮೀನಾಕ್ಷಿ ದೇವಸ್ಥಾನಕ್ಕೆ ಸಾಕಷ್ಟು ಜನ ಹೋಗಿ ಬಂದಿದ್ದೀರಲ್ವಾ? 1832ನೇ ಇಸ್ವಿನಲ್ಲಿ, ಎಷ್ಟು? 1832ನೇ ಇಸ್ವಿನಲ್ಲಿ ಯಾರ ಆಡಳಿತ ಇತ್ತು ನಮ್ಮ ದೇಶದಲ್ಲಿ? ಬ್ರಿಟಿಷ್ ಇಂಡಿಯಾ. ಅದು ಬ್ರಿಟಿಷ್ನವ್ರು ಆಡ್ತಾ ಇದ್ದ ಕಾಲಘಟ್ಟ. ಆಗ ಎಲ್ಲಿ ನೋಡಿದ್ರು ಕೂಡ ಬ್ರಿಟಿಷ್ ಅಧಿಕಾರಿಗಳೇ ಇರ್ತಾ ಇದ್ದದ್ದು, ಹೌದಲ್ವಾ? ಅದೇ ರೀತಿ ತಮಿಳುನಾಡಲ್ಲಿರ್ತಕ್ಕಂಥ ಮಧುರೆ ದೇವಸ್ಥಾನ ಮತ್ತು ಮಧುರೆ ಸಿಟಿಯನ್ನು ಯಾರು ನೋಡ್ಕೊಳ್ತಾ ಇದ್ರು ಅಂದರೆ ಬ್ರಿಟಿಷಿನ ಅಧಿಕಾರಿಗಳು ನೋಡ್ಕೊಳ್ಳೋದು. ಅಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಇದ್ದ. ಅವನ್ನ ನಮ್ಮ ಇವತ್ತಿನ ಆಧುನಿಕ ಭಾಷೆಯ DC ಅಂತೀವಲ್ಲ, ಡೆಪ್ಯೂಟಿ ಕಮಿಷನರ್, IAS ಮಾಡಿರ್ತಾರಲ್ಲ, ಅದಕ್ಕಲ್ಲಿ DM ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಥವಾ ಕಲೆಕ್ಟರ್ ಅಂತ ಕರೀತಾರೆ. ಅಲ್ಲಿ ಅವ ಬ್ರಿಟಿಷ್ನವನಿದ್ದ. ಅವ ಹೇಳಿ ಕೇಳಿ ಕ್ರಿಶ್ಚಿಯನ್. ನಮ್ಮ ಹಿಂದೂ ದೇವರುಗಳ ಮೇಲೆ ನಂಬಿಕೆ ಅಷ್ಟಕ್ಕಷ್ಟೇ ಅಲ್ಲ, ಏನೂ ಇಲ್ಲ. ಆದರೂ ಕೂಡ ಆ ಮನುಷ್ಯನಿಗೆ, ಯಾರಿಗೆ ಕೇಳಿಸ್ಕೊತಾ ಇದ್ದೀರಾ? ಬ್ರಿಟಿಷ್ ಅಧಿಕಾರಿಗೆ ಎಷ್ಟೊಂದು ಶ್ರದ್ಧೆ ಇತ್ತು ಅಂತಂದ್ರೆ, ಮೀನಾಕ್ಷಿ ದೇವಿಯ ದೇವಸ್ಥಾನದ ಮುಂದೆ ಹೋಗ್ಬೇಕಾದ್ರೆ, ದೇವಸ್ಥಾನದ ಮುಂದೆಗಡೆ ಈ ರೀತಿ ರಸ್ತೆ ಇರುತ್ತಲ್ಲ, ರಾಜಬೀದಿ, ಆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಆ ಯಪ್ಪ ಯಾವತ್ತೂ ಕೂಡ ದೇವಿಯ ದೇವಸ್ಥಾನದ ಕಾಂಪೌಂಡ್ ಎಲ್ಲಿ ಪ್ರಾರಂಭ ಆಗುತ್ತೋ ಅಲ್ಲಿ ಶೂಸನ್ನು ಬಿಚ್ಚಿ ಕೈಲಿ ಹಿಡ್ಕೊಂಡು ದೇವಸ್ಥಾನದ ಮುಂದೆ ಹಾಗೇ ಹೋಗಿ ಕಾಂಪೌಂಡ್ ಚಪ್ಪಲಿ ಹಾಕೊಂಡು ಹೋಗ್ತಿದ್ದ, ಶೂಸ್ ಹಾಕೊಂಡು ಹೋಗ್ತಿದ್ದ. ಅರ್ಥ ಆಯ್ತಲ್ವಾ? ಆ ರೀತಿ ಶ್ರದ್ಧೆಯನ್ನ ಅವ ಇಟ್ಕೊಂಡಿದ್ದ. ಬಾಪ ಈ ಕಡೆ. ಹಲೋ, ಅವ್ರು ಆರಾಮಾಗಿ ಕೂರ್ತಿದ್ರು, ಯಾಕೆ ಡಿಸ್ಟರ್ಬ್ ಮಾಡ್ತಾರೆ? ಗೊತ್ತಿಲ್ಲ, ಎಷ್ಟು ಗೊತ್ತು. ಶೂಸ್ನ ಬಿಟ್ಟು ಆ ಕಡೆ ಹೋಗಿ ಶೂಸ್ ಹಾಕೊಂಡು ಹೋಗ್ತಾ ಇದ್ದ. ಇದೇ ರೀತಿ ನಡೀತಾ ಇತ್ತು, ದಿನಗಳು ಹಾಗೆ ಕಳೆದವು. ಒಂದು ದಿನ ರಾತ್ರಿ 12 ಗಂಟೆ ಆಗಿದೆ. ಅಧಿಕಾರಿ ತನ್ನ ಬಂಗ್ಲೆಯಲ್ಲಿ ಮಲಗಿದಾನೆ. ಹೊರಗೆ ಒಂದು ಬಾಗಿಲು, ಇನ್ನೊಂದು ಒಳಗಡೆ ಇನ್ನೊಂದು ಬಾಗಿಲು, 3ನೇ ಬಾಗಿಲು ಒಂದು ರೂಮಿನ ಬಾಗಿಲು. ಅವತ್ತಿಗೆ ಎಲೆಕ್ಟ್ರಿಸಿಟಿ ಇರ್ತಿರ್ಲಿಲ್ಲಲ್ಲ, ನೀಲಾಂಜನವನ್ನು ಉರಿಸ್ತಾ ಇದ್ರು. ನೀಲಾಂಜನ ಅಂದ್ರೆ ಏನ್ ಹೇಳಿ? ಎಣ್ಣೆ ಹಾಕ್ಬಿಟ್ಟು ಉರಿಸ್ತಕ್ಕಂಥದ್ದು. ಮೂಲೆಯಲ್ಲಿ ಒಂದು ದೀಪ ಇಟ್ಟಿರ್ತಿದ್ರು ಹಚ್ಚಿ. ರಾತ್ರಿ 12 ಗಂಟೆ ಹೊತ್ತಿನಲ್ಲಿ ನಿದ್ರೆ ಬಂದದೆ. ಗೆಜ್ಜೆ ಸಪ್ಪಳ ಕೇಳಿಸ್ತು. ನಿಮ್ಗೆ ಏನಾದ್ರು ಗೆಜ್ಜೆ ಸಪ್ಪಳ ಕೇಳಿದ್ರೆ ಏನ್ ಮಾಡ್ತೀರಿ ರಾತ್ರಿ ಹೊತ್ತು? ನಡುರಾತ್ರಿನಲ್ಲಿ ಕತ್ಲೆಯಲ್ಲಿ ಸಾಕಷ್ಟು ಫಿಲಮ್ ನೋಡಿದಿರಲ್ವಾ? ಮೋಹಿನಿ ಬಂದ್ಬಿಟ್ಟಿದೆ ಅಂತಂದ್ಬಿಟ್ಟು ಯಾವ್ಯಾವುದೋ ಹಾಡುಗಳು ನೆನಪಾಗ್ತವೆ. ಆತ ನೋಡಿದ ಗೆಜ್ಜೆ ಸಪ್ಪಳ ಕೇಳಿಸ್ತು. ಈ ರೀತಿಯ ಜ್ಯೋತಿಯ ಬೆಳಕಿನಲ್ಲಿ ನೋಡ್ತಾನೆ ಒಂದು ಚಿಕ್ಕ ಹೆಣ್ಣು ಮಗು, ಚಿಕ್ಕವನು, ಒಂದು 5-6 ವರ್ಷದ ಹೆಣ್ಣು ಮಗು, ನಮ್ಮ ಟ್ರೆಡಿಷನಲ್ ಡ್ರೆಸ್ ಇದೆಯಲ್ಲ, ಲಂಗ ದಾವಣಿ ಹಾಕ್ಕೊಂಡು ಮೂಲೆಲ್ಲ ನಿಂತಿದ್ದಾಳೆ. ಅವನು ತನ್ನ ಡೈರಿಯಲ್ಲಿ ಬರ್ಕೊಂಡಿರ್ತಕ್ಕಂಥ ಘಟನೆ ಇದು. ಬಾಗಿಲು ಹಾಕಿದೆ, ಆ ಬಾಗಿಲು ಹಾಕಿದೆ, ಈ ಬಾಗಿಲು ಹಾಕಿದೆ, ಒಳಗಡೆ ಮೂಲೆಯಲ್ಲಿ ಹೆಣ್ಮಗು ನಿಂತಿದೆ ಚಿಕ್ಕದು. ಎದ್ದು ಆ ಮಗುವನ್ನ ನೋಡಿ ಮಾತಾಡ್ಸೋಣ ಅಂತ ಎದ್ದು ನಿಂತ್ಕೊಂಡ. ಇದ್ದಕ್ಕಿದ್ದಂಗೆ ಅದೃಶ್ಯ. ಆಕೆ ಬಾಗಿಲು ತೆಗೆದು ಆಚೆಗೆ ಹೋಗ್ತಾನೆ, ಪಡಸಾಲೆಯಲ್ಲಿ ನಿಂತಿದ್ದಾಳೆ ಆಕೆ. ಮತ್ತೆ ಅಲ್ಲಿ ಹಿಡ್ಕೊಳ್ಳೋಣ ಅಂತ ಹೋದ್ರೆ ಇನ್ನೊಂದು ಬಾಗಿಲು ತೆಗೆದು ಆಚೆಗೆ, ಕೊನೆಗೆ ಬಾಗಿಲು ತೆಗೆದು ಆಚೆಗೆ ಬರ್ತಾನೆ. ಅವನ ಬಂಗ್ಲೆ ಹೊರಗಡೆ ಹುಡುಗಿ ನಿಂತಿದೆ, ಚಿಕ್ಕ ಮಗು. ಕೊನೆಗೆ ಆ ಮಗುನ ಹಿಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚಿಕ್ಕ ಮಗು ಓಡ್ತಾನೆ. ನೀನು ಎಷ್ಟೇ ಫಾಸ್ಟಾಗಿ ಹೋದ್ರೆ ಮಗು ಅದಕ್ಕಿಂತ ಅವನಿಗಿನ್ನ ಫಾಸ್ಟಾಗಿ ಹೋಗಿದೆ. ಸುಮಾರು ಒಂದು 200 ಮೀಟ್ರು ಅಂದ್ರೆ 250 ಮೀಟರ್, ಒಂದು ಫರ್ಲಾಂಗ್ ಅಷ್ಟು ದೂರ ರಸ್ತೆಯಲ್ಲಿ ಹೋದ್ಮೇಲೆ ಜೋರು ಶಬ್ದ ಕೇಳಿಸುತ್ತೆ, ದೊಡ್ಡಂತ ಕೇಳಿಸುತ್ತೆ ಶಬ್ದ. ಏನಾಗಿತ್ತು ಗೊತ್ತಾ? ಮಧುರೆನಲ್ಲಿ ಇವತ್ತಿಗೂ ಒಂದು ನದಿ ಹರಿತಾ ಇದೆ. ಅವತ್ತಿನ ದೊಡ್ಡ ದೊಡ್ಡ ನದಿಗಳೆಲ್ಲ ಇವತ್ತು ತೊರೆಗಳಾಗಿ ತೊರೆ ಹೋಗಿ ಸಣ್ಣ ಇದಾಗಿ ಇವತ್ತೆಲ್ಲ ಒಣಗಿ ಹೋಗಿದ್ದಾವೆ. ಆದರೆ ಇವತ್ತಿಗೂ ಕೂಡ ಮಧುರೆಯ ಮಧ್ಯಭಾಗದಲ್ಲಿ ಹೋಗ್ತಕ್ಕಂಥ ಒಂದು ದೊಡ್ಡ ನದಿ ಇವತ್ತಿಗೂ ಇದೆ. 1830 ಸುಮಾರಿಗೆ ಅಂತಂದ್ರೆ ನದಿ ಎಷ್ಟು ದೊಡ್ಡದಿರಬೇಕು. ಅವತ್ತು ಏನಾಗಿದೆ,
ಪ್ರವಾಹ ಉಕ್ಕಿ ಬಂದು ಅವನ ಇದ್ನಲ್ಲ ಬಂಗಲೆ, ಆ ಬಂಗ್ಲೆಗೆ ಕೊಚ್ಕೊಂಡು ಹೊರಟೋಗ್ಬಿಟ್ಟಿದೆ. ಕಂಪ್ಲೀಟ್ಲಿ ದಟ್ ವಾಸ್ ವಾಶ್ಡ್ ಔಟ್. ತಿರುಗಿ ನೋಡ್ತಾನೆ, ಅವನ ಬಂಗ್ಲೆ ಇಲ್ಲ. ಈ ಕಡೆಗೆ ತಿರುಗಿ ನೋಡಿದ್ರೆ ಆ ಮಗು ಇಲ್ಲ. ಏನರ್ಥ ಅದು? ಕೊನೆಗೆ ಅವನು ಬರ್ಕೊಳ್ತಾನೆ, ದೇವಿಯ ಮೇಲೆ ನಾನಿಟ್ಟಿದ್ದಂಥ ಭಕ್ತಿ, ನಂಬಿಕೆ, ಶ್ರದ್ಧೆ ಆ ಮಗುವಿನ ರೂಪದಲ್ಲಿ ಬಂದು ನನ್ನನ್ನು ರಾತ್ರಿಯಲ್ಲಿ ಎಚ್ಚರಿಸಿ ಆಚೆಗೆ ಕರ್ಕೊಂಡು ಬಂದು, ಆಕೆ ಇರ್ತಕ್ಕಂಥ ಬೋಲ್ಟ್ ಚಿಲಕ ಅಂತೀವಲ್ವ, ಆ ಚಿಲಕ, ಎಲ್ಲ ಚಿಲಕಗಳು ಹಾಕಿದ್ರು ಕೂಡ ಮಗು ಹೆಂಗೆ ಒಳಗಡೆ ಬರ್ಲಿಕ್ಕೆ ಸಾಧ್ಯ? ಕೊನೆಗೆ ಬರ್ಕೊಂಡು ಭಾರತದಲ್ಲಿ ಮಾತ್ರ ಇಂತಹ ಘಟನೆಗಳು ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ತನ್ನ ಬದುಕು ಆ ಮಗುವಿನಿಂದ ಬದುಕ್ತು. ಆ ಮಗುವಿನ ಯಾರು ಅಲ್ಲ, ಆತ ಬರೀತಾನೆ, ಸಾಕ್ಷಾತ್ ದೇವಿ ಮಧುರೆ ಮೀನಾಕ್ಷಿ ದೇವಿಯ ಬಂದು ನನ್ನ ರಕ್ಷಣೆ ಮಾಡಿದ್ಲು ಅಂತ ಹೇಳಿ ಕೊನೆಗೆ ಆತ ತನ್ನ ಅಧಿಕಾರವನ್ನು ಅಲ್ಲಿ ಮುಗಿಸಿ ಹೋಗೋದಕ್ಕೂ ಮುಂಚೆನೇ ದೇವಿಗೆ ಕಾಲಿಗೆ ವಜ್ರಖಚಿತವಾಗಿರ್ತಕ್ಕಂಥ ಬಂಗಾರದ ಪಾದಕೆಗಳನ್ನು ಮಾಡಿ ದೇವಿಗೆ ಕೊಟ್ಟು ಹೋಗಿದ್ದಾನೆ. ಗೊತ್ತಾ ನಿಮಗೆ? ಆ ಮಧುರೆ ಪಾದಕೆಗಳು ಹೇಗಿದ್ದಾವೆ ಗೊತ್ತಾ? ಬೇಕಾದ್ರೆ ಏನು ಮಾಡಿ ಗೊತ್ತಾ? ಗೂಗಲ್ಗೆ ಹೋಗಿ ಮಧುರೆ ಮೀನಾಕ್ಷಿ ದೇವಿಯ ವಜ್ರಖಚಿತವಾಗಿರ್ತಕ್ಕಂಥ ರತ್ನದ ಪಾದಕೆಗಳು ಅಂತ ಒಂದು ಹೊಡಿರಿ, ಅದು ಆರಾಮಾಗಿ ನಿಮಗೆ ಸಿಗುತ್ತೆ. ಈಗಲೇ ನಾ ದೇವಿಯ ದರ್ಶನ ಮಾಡ್ಬೋದು. ಯಾರಿಗೆ ನಂಬಿಕೆ, ಶ್ರದ್ಧೆ, ಇಟ್ ಈಸ್ ಹಿಯರ್ ನೋಡಿ, ಗೌರೀಸ್ಗೆ ಸಿಕ್ಕಿದೆ. ತಗೊಂಡು ಬಂದ್ಬಿಟ್ಟಿಪ್ಪ, ಇಲ್ಲಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಇದನ್ನ ಅಧಿಕಾರಿ ಮಾಡಿಸಿಕೊಟ್ಟದ್ದು ಯಾರಿಗೆ? ದೇವಿಗೆ, ನಮ್ಮ ದೇವಿ ಮೀನಾಕ್ಷಿಗೆ. ಅದೇ ರೀತಿ ನೀವೆಲ್ಲರೂ ಕೂಡ ಅರಸಮ್ಮನಿಗೂ ಕೂಡ ಒಂದೊಂದು ಜೊತೆ ಪಾದಕೆಗಳನ್ನ ಆಯ್ತು ಮಾಡ್ತೇನೆ ಅಂತ ಹೇಳ್ತಾ, ದೇವಿಯನ್ನ, ದೇವರನ್ನ ನಂಬಿದವರನ್ನು ಯಾವತ್ತೂ ಕೂಡ ಪರಮಾತ್ಮ ಕೈ ಬಿಟ್ಟಿಲ್ಲ, ದೇವಿ ಕೈ ಬಿಟ್ಟಿಲ್ಲ. ಶ್ರದ್ಧೆಯಿಂದ ದೇವಿಯನ್ನು ಆರಾಧಿಸಿ ಮನೆ ಮಕ್ಕಳು ಎಲ್ಲರೂ ಕೂಡ ಡೆವಲಪ್ ಆಗ್ತಾರೆ. ಕುವೆಂಪುದು ಒಂದೇ ಒಂದು ಮಾತನ್ನು ಹೇಳ್ತಾನೆ. ಕುವೆಂಪುಗೆ ಯಾರೋ ಕೇಳ್ತಾರೆ, ನೀವು ತುಂಬ ಚೆನ್ನಾಗಿ ಓದಿದ್ರಿಂದ ನೀವು ದೊಡ್ಡ ಕವಿ ಆದ್ರ ಅಂತ ಕೇಳಿದರೆ ಯಾರಿಗೆ? ಕುವೆಂಪು ಅವ್ರಿಗೆ. ಕುವೆಂಪು ಏನು ಹೇಳ್ತಾರೆ ಗೊತ್ತು? ನಾನು ಹಂಗೆ ಅಂದ್ಕೊಂಡಿದ್ದೆ, ಆದರೆ ವಯಸ್ಸು ಆಗ್ತಾ ಆಗ್ತಾ ನನಗೆ ಗೊತ್ತಾಗ್ತಾ ಇದೆ, ನಾನು ಪಾಶ್ಚಾತ್ಯ ಮತ್ತು ಪೌರಾತ್ಯ ಸಾಹಿತ್ಯವನ್ನು, ಈಸ್ಟರ್ನ್ ಮತ್ತು ವೆಸ್ಟರ್ನ್ ಸಾಹಿತ್ಯವನ್ನು ಓದಿ ದೊಡ್ಡವನಾದದ್ದಲ್ಲ, ಮತ್ತೆ ನನ್ನ ಅಮ್ಮನಿಗೆ ಓದಕ್ಕೆ ಬರೆಯೋಕ್ಕೆ ಬರ್ತಿರ್ಲಿಲ್ಲ. ಹೌದಲ್ವಾ? ಎಷ್ಟೋ ಜನ ನಮ್ಮ ಅಮ್ಮನಿಗೆ ಓದಕ್ಕೆ ಬರೆಯೋಕ್ಕೆ ಬರ್ತಿರ್ಲಿಲ್ಲ. ನಮ್ಮಮ್ಮನಿಗೂ ಅವ್ರು ಹೇಳಿರು, ಕುವೆಂಪು ನಮ್ಮಮ್ಮನಿಗೂ ಓದಕ್ಕೆ ಬರೆಯೋಕ್ಕೆ ಬರ್ತಿರ್ಲಿಲ್ಲ. ಆದರೆ ನಮ್ಮಮ್ಮ ನನ್ನ ಏಳಿಗೆಗೋಸ್ಕರ, ನನ್ನ ಅಭಿವೃದ್ಧಿಗೋಸ್ಕರ, ನನ್ನ ವಿದ್ಯೆಗೋಸ್ಕರ ನಿತ್ಯ ನಮ್ಮ ಮನೆಯ ಮುಂದೆ ಇರ್ತಕ್ಕಂಥ ಆ ಮಲೆನಾಡಿನಲ್ಲಿ ತೊಟ್ಟಿ ಮನೆ ಇರುತ್ತೆ ಗೊತ್ತಲ್ಲ, ತೊಟ್ಟಿ ಮನೆಯ ಮಧ್ಯದಲ್ಲಿ ತುಳಸಿ ಕಟ್ಟೆ ಇರ್ತದೆ. ತುಳಸಿ ಕಟ್ಟೆ ಮಧ್ಯದಲ್ಲಿ ಮುಂದೆಗಡೆ ಒಂದು ಸಣ್ಣ ಗುಂಡಿ ಇರ್ತಾರೆ. ಆ ಗುಂಡಿಗೆ ಭೈರವ ಅಂತ ಬೇರೆ ಬೇರೆ ಹೆಸರು ಇಟ್ಕೋತಾರೆ. ಬಟ್ ಅಲ್ಲಿ ಇದ್ದದ್ದು ಭೈರವ. ಕುವೆಂಪು ಹೇಳ್ತಾರೆ, ನಾನು ಚಿಕ್ಕ ವಯಸ್ಸಿದ್ದಾಗ ಅಮ್ಮ, ಅವಳು ಓದಕ್ಕೆ ಬರ್ತಿಲ್ಲ, ಬರೆಯಕ್ಕೆ ಬರ್ತಿಲ್ಲ, ಮಂತ್ರಗಳು ಮುಂಚೆನೆ ಗೊತ್ತಿಲ್ಲ, ಗಂಧದ ಕಡ್ಡಿ ಹಿಡ್ಕೊಂಡು ನನ್ನ ಅಭಿವೃದ್ಧಿಗೋಸ್ಕರ, ನನ್ನ ಏಳಿಗೆಗೋಸ್ಕರ ಆಕಾಶವನ್ನು ನೋಡ್ತಾ ಬಾರದ ಮಂತ್ರಗಳನ್ನ ಭಾವನೆಯಿಂದ ತುಟಿಗಳಲ್ಲಿ ಪಿಸುಗುಟ್ಕೊಂಡು ಪ್ರಾರ್ಥನೆ ಮಾಡಿದ್ಲ ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ. ಆ ನಮ್ಮಮ್ಮ ಅನಕ್ಷರ ಕುಕ್ಷಿ ಅಮ್ಮ ನನಗೋಸ್ಕರ ಮಾಡಿದ ಪ್ರಾರ್ಥನೆ ಒಬ್ಬ ಪುಟ್ಟಪ್ಪನನ್ನ ಮಹಾಕವಿ ಕುವೆಂಪು ಮಾಡ್ತೇವೆ ಹೊರತು ನಾನು ಓದಿದ್ರಿಂದ ಆಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅಮ್ಮಂದಿರ ಪ್ರಾರ್ಥನೆಗೆ ಅಷ್ಟೊಂದು ಶಕ್ತಿ ಇದೆ, ದೇವಿಯ ಆಶೀರ್ವಾದಕ್ಕೆ ಅಷ್ಟು ಶಕ್ತಿ ಇದೆ ಅಂತ ದೇವಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ, ಜವಾಹರ್ನಹಳ್ಳಿಗೂ ಚುಂಚನಗಿರಿ ಮಠಕ್ಕೂ ಬೇರೆ ಸಂಬಂಧನೇ ಇಲ್ಲ, ಅವಿನಾಭಾವ ಸಂಬಂಧ ಅಂತ ಹೇಳಿದ್ರು ಕೂಡ ತಪ್ಪಾಗುತ್ತೆ. ಬಿಳಿ ಮತ್ತು ಹಾಲು, ಕ್ಯಾನ್ ಯು ಸಪ್ರೇಟ್ ಇಟ್? ಎರಡು ಬೇರ್ಪಡಿಸೋಕ್ಕಾಗುತ್ತಾ? ಬಿಳಿ ಮತ್ತು ಹಾಲು ಎರಡು ಹತ್ತತ್ರ ಒಂದೇ ಅಂದ್ರೆ ತಪ್ಪಾಗುತ್ತದೆ. ಯಾವ ರೀತಿ ಅನ್ಯೋನ್ಯ ಬೆರೆತ್ಕೊಂಡು ಬಿಟ್ಟಿದೆಯೋ ಅದೇ ರೀತಿ ನಿಮ್ಮ ಚುಂಚನಗಿರಿ ಮಠಕ್ಕೂ, ನಮ್ಮ ಜವಾಹರ್ನಹಳ್ಳಿ ಗ್ರಾಮಕ್ಕೂ ಮತ್ತು ಗ್ರಾಮ ಅಷ್ಟೇ ಅಲ್ಲ, ಗ್ರಾಮಸ್ಥರಿಗೂ ಅಷ್ಟೇ ಅವಿನಾಭಾವ ಸಂಬಂಧ ಇದೆ. ಅಂತಹ ಏನು ಹೇಳ್ತಾರೆ? ಹಾಗಾಗಿ ಅಂತಹ ಸಂಬಂಧ ಇರೋದ್ರಿಂದ ಮುಂದೆ ಯಾವುದೇ ಅಭಿವೃದ್ಧಿಯ ಕಾರ್ಯಕ್ರಮಗಳಾಗ್ಬೋದು ಎಲ್ಲವನ್ನು ಕೂಡ ನಾವು ಎಲ್ಲರೂ ಕೂಡ ಒಟ್ಟು ಸೇರಿ ಮಾಡೋಣ ಅಂತ ಹೇಳ್ತಾ, ನಮ್ಮೂರಿನಲ್ಲಿ ಎಲ್ಲ ಒಳ್ಳೆಯ ಕೆಲಸಗಳೇ ಆಗಲಿ, ಒಳ್ಳೆಯದನ್ನೇ ತಿನ್ನಲಿ, ಒಳ್ಳೆಯದನ್ನೇ ಕುಡಿಲಿ, ಕುಡಿಬಾರ್ದನ್ನ ಕುಡಿಬಾರ್ದು, ತಿನ್ನಬಾರ್ದನ್ನ ತಿನ್ನದ ರೀತಿಯಲ್ಲಿ ನಮ್ಮ ಊರನ್ನು ಸುಸಂಸ್ಕೃತವಾಗಿ ನಾವೆಲ್ಲರೂ ಕೂಡ ಕಟ್ಟೋಣ ಅಂತ ಹೇಳ್ತಾ, ಕಾಲಭೈರವೇಶ್ವರ ಸ್ವಾಮಿಯನ್ನು, ಅರಸಮ್ಮ ದೇವಿಯನ್ನು ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ 48ನೇ ದಿನದ ಕಾರ್ಯಕ್ರಮಕ್ಕೆ ಬರುವ ಅಪೇಕ್ಷೆಯನ್ನು
ಅಭಿಪ್ಸೆಯನ್ನ ಇಟ್ಕೊಂಡು ನಾವು ಇಲ್ಲಿಂದ ಹೊರಡ್ತಾ ಇದ್ವಿ. ಬಂದಂತ ಎಲ್ಲ ತಾಯಂದ್ರಿಗೆ ಮಕ್ಕಳಿಗೆ ದೇವಿಯ ಪ್ರಾರ್ಥನೆಯನ್ನ ಮತ್ತೊಮ್ಮೆ ಕೋರ್ಕೊಳ್ತಾ ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ ಮಾತು ಮುಗಿಸ್ತೇನೆ. ಪುರುಷೋತ್ತಮಾನಂದ ಸ್ವಾಮೀಜಿಯವರು ತಮ್ಮ ಮಾತುಗಳನ್ನ ಮುಂದುವರಿಸ್ತಾರೆ. ಜೈ ಶ್ರೀ ಗುರು.